ಆತ್ಮೀಯ ಭಗವದ್ಭಕ್ತರೇ, ಅಭಿಷೇಕ ಪ್ರಿಯೋ ರುದ್ರ ಅಲಂಕಾರ ಪ್ರಿಯೋ ವಿಷ್ಣು ಎಂಬ ಪುರಾಣೋಕ್ತಿಯಂತೆ ರುದ್ರ ದೇವರಿಗೆ ಅಭಿಷೇಕದ ಪೂಜೆಗಳು ವಿಶೇಷವಾದರೆ ಮಹಾವಿಷ್ಣುವಿಗೆ ಬಗೆ ಬಗೆಯ ಅಲಂಕಾರವು ಅತ್ಯಂತ ಪ್ರಿಯವಂತೆ. ಈ ನಿಮಿತ್ತ ಶ್ರೀ ಮಧ್ವಾಚಾರ್ಯರ ಕಾಲದಿಂದಲೂ ಉಡುಪಿಯ ಕಡಗೋಲು ಕೃಷ್ಣನಿಗೆ ಸಲ್ಲುವ 16 ಪೂಜೆಗಳಲ್ಲಿ ಅಲಂಕಾರ ಪೂಜೆಯು ಕೂಡ ಪ್ರಮುಖವಾದದ್ದು. ಮುಂಜಾನೆ ಸಲ್ಲುವ ತೀರ್ಥ ಪೂಜೆಯ ನಂತರ ಅಲಂಕಾರ ಪೂಜೆಯು ಆರಂಭವಾಗುವುದು. ಆ ತಕ್ಷಣ ಕೃಷ್ಣ ಮಠದ ಹೊರ ಪ್ರಾಂಗಣದಲ್ಲಿ ಅಲಂಕಾರ ಪೂಜೆಯ ನಗರಿಯು ಆರಂಭವಾಗುತ್ತದೆ. ಪ್ರತಿ ಶುಕ್ರವಾರ, ನವರಾತ್ರಿ, ಹಬ್ಬ ಹರಿದಿನ ಹಾಗೂ ಆಯಾ ದಿನದ ದಿನ ವಿಶೇಷಕ್ಕನುಗುಣವಾಗಿ ಶ್ರೀಕೃಷ್ಣನಿಗೆ ಬಗೆ ಬಗೆಯ ಅಲಂಕಾರಗಳನ್ನು ಯತಿಗಳೇ ತೊಡಿಸುವರು. ಕೃಷ್ಣ ಅಲಂಕಾರ ಮುಗಿಯುವವರೆಗೆ ಭಕ್ತರಿಗೆ ಕೃಷ್ಣ ದರ್ಶನವಿರುವುದಿಲ್ಲ. ದರ್ಶನದ ಕಿಟಕಿ ಬಾಗಿಲು ಮುಚ್ಚಿರುತ್ತದೆ. ಮೊದಲಿಗೆ ಕೃಷ್ಣ ದೇವರ ಪ್ರತಿಮೆಗೆ ಶ್ರೀಗಂಧ ಲೇಪಿಸಿ ಪೀತಾಂಬರವನ್ನು ಉಡಿಸಲಾಗುವುದು. ಅನಂತರ ಕಳೆದ 8 ಶತಮಾನಗಳಲ್ಲಿ ದೇಶದ ವಿವಿಧ ರಾಜ ಮಹಾರಾಜರುಗಳ ಸಂಸ್ಥಾನ ಹಾಗೂ ಭಕ್ತರಿಂದ ಅರ್ಪಿತವಾದ ವಿವಿಧ ರತ್ನಾಭರಣ, ಕಿರೀಟ, ಕೇಯುರಾದಿಗಳು, ಹವಳ, ಮುತ್ತು ಮಣಿಗಳ ಆಕರ್ಷಕ ಹಾರಗಳಿಂದ ಕೃಷ್ಣ ದೇವರನ್ನು ಅಲಂಕರಿಸಲಾಗುವುದು. ಸಹಸ್ರಾರು ತುಳಸಿ ದಳಗಳು, ಪರಿಮಳ ಭರಿತ ಹೂಹಾರಗಳು ಕೃಷ್ಣ ದೇವರ ಪ್ರತಿಮೆಗೆ ಇನ್ನಷ್ಟು ಮೆರುಗು ನೀಡುತ್ತವೆ. ಯತಿಗಳು ಅಲಂಕಾರ ಸಲ್ಲಿಸುವ ಸಂದರ್ಭದಲ್ಲಿ ಭಗವಂತನ ಸ್ತುತಿ ಹಾಗೂ ದಾಸವರೇಣ್ಯರ ಹಾಡುಗಳು ಗರ್ಭಗೃಹದ ಹೊರಭಾಗದಲ್ಲಿ ಇಂಪಾಗಿ ಮೂಡಿ ಬರುತ್ತಿರುತ್ತದೆ. ದೇವರಿಗೆ ಅಲಂಕಾರ ಸಲ್ಲಿಸಿದ ನಂತರ ಉರುಳಿ ನೈವೇದ್ಯಗಳು, ಭಕ್ಷ್ಯ ಭೋಜ್ಯಾದಿಗಳನ್ನು ಯತಿಗಳು ಶ್ರೀಕೃಷ್ಣ ದೇವರಿಗೆ ಸಮರ್ಪಿಸುವರು. ಅಲಂಕಾರ ಪೂಜೆಯು ಆರಂಭವಾಗುತ್ತದೆ. ಈ ಅಲಂಕಾರ ಪೂಜೆಯನ್ನು ಕೂಡ ಸಾಕ್ಷಾತ್ ಲಕ್ಷ್ಮೀದೇವಿಯೇ ಸಲ್ಲಿಸುವಳು ಎಂಬ ಐತಿಹ್ಯವಿದೆ. ಶಿಷ್ಟ ರಕ್ಷಣೆ, ದುಷ್ಟ ಶಿಕ್ಷಣೆಗಾಗಿ ಹಾಗೂ ತನ್ನ ಪ್ರಿಯ ಭಕ್ತರ ಉದ್ಧಾರಕ್ಕಾಗಿ ಭಗವಂತನು ತಳೆದ ವಿವಿಧ ರೂಪಗಳ ಸ್ಮರಣೆಗಾಗಿ ಸಲ್ಲುವ ಈ ಅಲಂಕಾರದ ಪೂಜೆಯು ಶ್ರೀ ಮಧ್ವಾಚಾರ್ಯರ ಕಾಲದಿಂದಲೂ ಇಂದಿನವರೆಗೂ ವಿಧಿವತ್ತಾಗಿ ವೈಭವದಿಂದ ಸಾಗಿ ಬರುತ್ತಿದೆ. ಪ್ರೀತೋಸ್ತು ಕೃಷ್ಣ ಪ್ರಭು.